ಅಧಿಕಾರ ಹಂಚಿಕೆಯ ಜಟಾಪಟಿಯ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೆಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿ ಒಟ್ಟು 7 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಜೊತೆಯಲ್ಲಿ ಈಗ ಮುಖ್ಯಮಂತ್ರಿಯಾಗಿ ಈವರೆಗೆ 9 ಬಜೆಟ್ ಅನ್ನ ಈಗಾಗಲೇ ಮಂಡನೆ ಮಾಡಿದ್ದಾರೆ. ಬಟ್ ಈ ಬಾರಿಯ ಬಜೆಟ್ ಮೇಲೆ ರಾಜ್ಯದ ಜನ ಬೆಟ್ಟದಷ್ಟು ನಿರೀಕ್ಷೆಯನ್ನ ಹೊಂದಿದ್ದಾರೆ. ಆದರೆ ಈ ನಾಳೆಯ ದಾಖಲೆಯ ಬಜೆಟ್ ಬಗ್ಗೆ ಮಾಜಿ ಸಿಎಂ ಆಗಿರುವಂತಹ ಯಡಿಯೂರಪ್ಪನವರು ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡ್ಬರೋಣ. ಮಂಡನೆ ಮಾಡಿ ಮತ್ತೊಂದು ಬಜೆಟ್ ಅನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ವಿನಂತಿ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಒಂದು ಮಾತು ಸರ್. ಅದನ್ನ ಶಿವಕುಮಾರ್ ಅವರೇ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅವರು ಸರ್ಕಾರಕ್ಕೆ ಬಿಟ್ಟದ್ದು. ಒಟ್ಟಿನಲ್ಲಿ ಬರುವಂಥ ದಿವಸಗಳಲ್ಲಿ ಈ ಬಡ್ಜೆಟ್ನಲ್ಲಿ ಒಳ್ಳೆ ಕೆಲಸ ಮಾಡಿ ನಾಡಿನ ಜನ ನೆಮ್ಮದಿಯಿಂದ ಬದುಕುವಂಥ ಒಂದು ಬಡ್ಜೆಟನ್ನು ಮಂಡನೆ ಮಾಡಲಿ ಅಂತೇಳಿ ಅಪೇಕ್ಷೆ ಪಡ್ತೇನೆ, ನಿರೀಕ್ಷೆ ಮಾಡ್ತೇನೆ. ಅದೇ ನಾಡಿನ ಎಲ್ಲ ಜನರ ಅಪೇಕ್ಷೆ. ಧನ್ಯವಾದ. ಮುಖ್ಯಮಂತ್ರಿಗಳಾಗಿದ್ದಾಗ ಗುಂಡ್ಲುಪೇಟೆ ಭಾಗದಲ್ಲಿ 31 ಕೆರೆಗಳನ್ನು ಭರ್ತಿ ಮಾಡಿದ್ರಿ. ಈಗ ಕೆರೆಗೆ ನೀರು ಕೂಡ ತುಂಬಿಸುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಸರ್, ಯಾಕೆ ಅಂತ? ಸದ್ಯ ಇಡೀ ರಾಜ್ಯದ ಜನರ ನಿರೀಕ್ಷೆ ಇದೆ ಸರ್. ನಾಳೆಯ ಬಜೆಟ್ ರಾಜ್ಯದ ಜನರಿಗೆ ಗುಡ್ ಫ್ರೈಡೇ ಆಗುತ್ತಾ ಅಥವಾ ಸಾಲ ಮಾಡಿ ತುಪ್ಪ ತಿನ್ಬೇಕಾದಂತ ಪರಿಸ್ಥಿತಿನೇ ರಾಜ್ಯಕ್ಕೆ ಮುಂದುವರಿತಾ ಅಂತ? ಈಗಾಗಲೇ ಸಾಲದ ಹೊರೆ ಸರ್ಕಾರದ ಮೇಲೆ ಬಿದ್ದಿರೋದ್ರಿಂದ ನಿರೀಕ್ಷೆಗಳು ಇದೆ ಅನ್ನೋದು ಬಿಟ್ಟರೆ ಒಂದಷ್ಟು ಬಡ್ಜೆಟ್ ಗಾತ್ರ ಜಾಸ್ತಿ ಆಗೋದ್ರಲ್ಲಿ ನಿಶ್ಚಯ. ಪ್ಲಸ್ ಒಂದಷ್ಟು ಯೋಜನೆಗಳು ಶಿಕ್ಷಣ ಕ್ಷೇತ್ರ, ಆಮೇಲೆ ಬೇರೆ ಬೇರೆ ಆರೋಗ್ಯ ಸಂಬಂಧಪಟ್ಟಂಗೆ ಮತ್ತು ಬೇರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಯೋಜನೆಗಳು ಬರಬಹುದು. ಸ್ಪೆಷಲ್ಲು ಅನ್ನುವಂಥ ಕಾನ್ಸೆಪ್ಟ್ಗಿಂತ ಒಂದಷ್ಟು ಅನುದಾನದ ಅಡಿಯಲ್ಲಿ ಯಾವ ರೀತಿ ಯೋಜನೆಗಳನ್ನು ಬಜೆಟ್ ತರುತ್ತೆ, ಪ್ಲಸ್ಸು ಈಗಿರುವ ಈ ಹೊರೆಯ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡುವಂಥದ್ದನ್ನು ಇಟ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇನ್ನೆಷ್ಟು ಇಡ್ತಾರೆ ಅನ್ನುವಂಥದ್ದನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹೌದು, ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಯಾಕೆ ಅಂತಂದರೆ ವಿಶೇಷವಾಗಿ ಸಿದ್ದರಾಮಯ್ಯವರ 17ನೇ ಬಡ್ಜೆಟ್ಟು. ಹೌದು, ಈ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಂತ ತಲುಪಿರುವಂಥದ್ದು ಅಂದರೆ ಇವತ್ತೇನು ಸುಸ್ಥಿರ ಸ್ಥಿತಿಯಲ್ಲಿ ಇಲ್ಲ. ಹೌದು, ಒಳ ಜಗಳದ ಜೊತೆಗೆ ಬಂಡವಾಳ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. 4 ಲಕ್ಷ ಕೋಟಿ ಬಡ್ಜೆಟ್ ಹೋದ ಸರಿ ಏನಿತ್ತು, ಈ ಬಾರಿ ಮತ್ತೊಂದಷ್ಟು ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆಯೂ ಇದೆ. 4.5 ಲಕ್ಷ ಕೋಟಿ ದಾಟುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಪಂಡಿತರು ವ್ಯಕ್ತಪಡಿಸಿದ್ರು. ಸೊ ಇದೆಲ್ಲ ನೋಡ್ತಾ ಇದ್ದರೆ ಬಡ್ಜೆಟ್ ಗಾತ್ರದ ಜೊತೆಗೆ ಯೋಜನೆಗಳ ನಿರೀಕ್ಷಿತ ಎಲ್ಲಿವರೆಗಿರುತ್ತೆ, ಯೋಜನೆಗಳು ಯಾವ ಕ್ಷೇತ್ರವಾರು ಯಾವ ರೀತಿ ಇವರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ತುಂಬ ದೊಡ್ಡ ನಿರೀಕ್ಷೆ ಇಡಲಾಗಿದೆ. ಈಗಾಗಲೇ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಸರ್ಕಾರಿ ಶಾಲಾ ಶಿಕ್ಷಕರನ್ನು 60,000 ಶಾಲಾ ಶಿಕ್ಷಕರನ್ನು ಈಗಾಗಲೇ ಅವರು ಸರ್ಕಾರಕ್ಕೆ ಬರುವ ಮೊದಲೇ ಪೂರ್ವ ಚುನಾವಣೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚಾಗಿ ನಾವು ನೇಮಕಾತಿಯನ್ನು ಮಾಡ್ಕೋತೀರಿ ಅಂತ ಹೇಳಿದರು. ಹಂಗಾಗಿ ನಿನ್ನೆ ಪರಮೇಶ್ವರ್ ಅವ್ರು ಮಾತಾಡ್ತಾ ಹೇಳಿದ್ರು 50,000 ಚಿಲ್ಲರೆ ನಾವು ನೇಮಕಾತಿಗೆ ನೋಟಿಫಿಕೇಶನ್ ಬಿಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಇದೆಲ್ಲ ಬಡ್ಜೆಟಲ್ಲಿ ಪ್ರಸ್ತಾಪ ಆಗುತ್ತೆ. ಈಗಾಗಲೇ ಸಾರಿಗೆ ನೌಕರರು, ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ಗುತ್ತಿಗೆದಾರರು ಇವರೆಲ್ಲರೂ ಒಂದು ಬೇಡಿಕೆ ಮುಂದಿಟ್ಟು ಈಗ ಹಿಂಬಡ್ತಿ ಏನು ಬಾಕಿ ವೇತನ ಏನಿದೆ ಅದನ್ನು ಬಿಡುಗಡೆ ಮಾಡಿ ಅಂತ ಒಂದು ವರ್ಗ, ನಮ್ಮ ಸಂಬಳ ಹೆಚ್ಚುವರಿ ಮಾಡಿ ಅಂತ ಇನ್ನೊಂದು ವರ್ಗ, ಸಾರಿಗೆ ಇಲಾಖೆಯಲ್ಲಿ ಈಗಾಗಲೇ ಬಾಕಿ ಇರುವಂಥದ್ದನ್ನು ಇಟ್ಕೊಂಡು ನಾವು ಯಾವ ಸಂಕಷ್ಟದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಹೋರಾಟ ಮಾಡಿದ್ರು. ಈ ನಿಟ್ಟಲ್ಲೆಲ್ಲರೂ ಕೂಡ ಬೀದಿಗಿಳಿದು ಏನು ಇವತ್ತಿನವರೆಗೆ ಬಿಸಿ ಮುಡಿಸಿದ್ದಾರೆ ಆ ಕಡೆನೂ ಇವ್ರು ಗಮನ ಹರಿಸಬೇಕು. ಹಾಗಾಗಿ ಇದು ವಿಶೇಷತೆ ತಗೊಂಡಿದೆ. ಎಲ್ಲ ಬಾರಿ ಅಂತ ಈ ಬಾರಿಯೂ ಕೂಡ ಬಡ್ಜೆಟ್ ಸಂದರ್ಭದಲ್ಲೇ ಇವರೆಲ್ಲ ಒಂಚೂರು ಚುರುಕು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ ಎಲ್ಲ ವಿಭಾಗದಿಂದನೂ. ಈಗಾಗಲೇ GBAದವರು 5 ಪಾಲಿಕೆಯವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅವರು ದೊಡ್ಡ ಮಟ್ಟದ ಬೇಡಿಕೆ ಇಟ್ಟಿದ್ದಾರೆ. ಕೇಂದ್ರ ಪಾಲಿಕೆಯವರು 2,047 ಕೋಟಿ. 5 ಪಾಲಿಕೆಯವರು ಪಶ್ಚಿಮ ವಿಭಾಗದಲ್ಲಿ 1,725 ಕೋಟಿ, ಪೂರ್ವ ವಿಭಾಗದವರು 1,685 ಕೋಟಿ, ದಕ್ಷಿಣ ವಿಭಾಗದವರು 1,675 ಕೋಟಿ ಇಟ್ಟಿದ್ದಾರೆ, ಉತ್ತರ ವಿಭಾಗದವರು 1,205 ಕೋಟಿ ಇಟ್ಟಿದ್ದಾರೆ. ವಿಂಗಡಣಾವಾರು ಇವರೆಲ್ಲ ಮಾಡಿ ಒಂದು 300 ಕೋಟಿ ಏನೋ ಅವರು ಮುಂಗಡ ಹಣ ಇಟ್ಟಿದ್ರು. ಸೊ ಬಡ್ಜೆಟಲ್ಲಿ ತುಂಬ ದೊಡ್ಡ ನಿರೀಕ್ಷೆ ಇದೆ. ಹೌದು, ಇವರೆಲ್ಲರನ್ನು ಸರಿಪಡಿಸ್ಕೊಂಡು ಹೋಗ್ಬೇಕೀಗ. GBA ಇಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿ, ಒಳಚರಂಡಿ
ಈ ವ್ಯವಸ್ಥೆ ಅಡಿ ಅವರು ತಗೊಂಡ್ಬರ್ಬೇಕಾದ್ರೆ ಬೆಂಗಳೂರಿಗೆ ಮಹತ್ತರವಾದ ಕೊಡುಗೆಗಳು ಬರುವ ಸಾಧ್ಯತೆ ಇರುತ್ತೆ. ಹೌದು, ಒಳ್ಳೊಳ್ಳೆ ಪ್ಯಾಕೇಜ್ಗಳು ನಾಳೆ ನಿರೀಕ್ಷೆ ಮಾಡ್ಬೋದು. ಯಾಕಂದ್ರೆ GB ಎಲೆಕ್ಷನ್ ಬೇರೆ ಇದೆ. ಹೌದು. ಎಲೆಕ್ಷನ್ ಇರಬೇಕಾದ್ರೆ ಒಬ್ಬ ಆಡಳಿತದಲ್ಲಿರುವಂಥ ಸರ್ಕಾರ ಬರೀ ದೊಡ್ಡ ಪ್ಯಾಕೇಜ್ ಕೊಡುವಂಥದ್ದನ್ನು ನಾವು ಕೇಂದ್ರ ಮಟ್ಟದಲ್ಲೂ ನೋಡ್ತೀವಿ, ರಾಜ್ಯ ಮಟ್ಟದಲ್ಲೂ ನೋಡ್ತೀವಿ. ನಾಳೆ ಒಂದು ಇದು ನಿರೀಕ್ಷಿತ ಮಟ್ಟದಲ್ಲಿ ನೋಡಿದ್ರೆ ನಾಳೆ ಬೆಂಗಳೂರಿಗೆ ಒಂದು ಮಹತ್ತರವಾದ ಪ್ಯಾಕೇಜ್ ಸಿಗುತ್ತೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಪ್ಯಾಕೇಜ್ಗಳು ಹೋಗ್ಬೋದು. ಹಿಂದುಳಿದ ವರ್ಗಕ್ಕೆ ಈಗ ಸಿದ್ದರಾಮಯ್ಯ ಅವರು ಪ್ರಬಲ ಹಿಂದುಳಿದ ವರ್ಗದ ನಾಯಕ ಅಂತ ಏನು ಗುರುತಿಸ್ಕೊಂಡಿದ್ದಾರೆ, ಆ ಹಿಂದುಳಿದ ವರ್ಗಕ್ಕೆ ನಾಳೆ ಯಾವ ರೀತಿ ವಿಶೇಷ ಪ್ಯಾಕೇಜ್ಗಳನ್ನು ನೀಡ್ತಾರೆ ಅನ್ನುವಂಥದ್ದು ತುಂಬ ದೊಡ್ಡ ನಿರೀಕ್ಷೆ ಇದೆ. ಈಗಾಗಲೇ ಈ ಮಟ್ಟದ ಒಂದು ವಿಶೇಷ ಬಡ್ಜೆಟ್ ಅಡಿ ಸಿದ್ದರಾಮಯ್ಯನವರು ಯಾವ ರೀತಿ ಈ ಹಿಂದುಳಿದ ವರ್ಗಕ್ಕೆ ತಾವು ಏನು ಹಿಂದುಳಿದ ವರ್ಗದ ನೇತಾರ ಅಂತ ಏನು ಬಿಂಬಿಸಿದ್ದಾರೆ ಆ ವರ್ಗಕ್ಕೆ ನಾಳೆ ಏನು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಬಹುದೊಡ್ಡ ನಮ್ಮ ಮಟ್ಟದಲ್ಲಿ ಕಂಡಿದೆ. ಎಲ್ಲ ಇಡೀ ಆ ಸಮುದಾಯ ನೋಡ್ತಾ ಇರುತ್ತೆ. ನಮ್ಮ ನಾಯಕ ನಮಗೇನು ಕೊಡ್ತಾರೆ ಅಂತ ಹೇಳಿ. ಈಗಾಗಲೇ ಹಿಂದುಳಿದ ವರ್ಗಗಳ ನಮ್ಮ ಹಿಂದುಳಿದ ವರ್ಗಗಳ ಯಾರು ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿಶೇಷವಾದ ಪ್ಯಾಕೇಜ್ ಘೋಷಿಸುವ, ಅಂದರೆ ಪರೀಕ್ಷಾ ತಯಾರಿ ಅಡಿ ಅವರಿಗೆ ಒಂದಷ್ಟು ವಿಶೇಷ ಪ್ಯಾಕೇಜ್ ಅಡಿ ತರುವಂಥ ಪ್ರಯತ್ನ ಆಗ್ಬೋದು ನಾಳೆಗೆ. GBA ವಿಚಾರದಲ್ಲಿ ಒಂದಷ್ಟು ವಿಶೇಷ ಅನುದಾನ ಬರುವ ಸಾಧ್ಯತೆ ಇದೆ. ಬೆಂಗಳೂರು ಸಂಬಂಧಪಟ್ಟಂಗೆ ಮೆಟ್ರೋ ಮತ್ತು ಈ ಡಬಲ್ ಡೆಕ್ಕರ್ ರಸ್ತೆ ಸಂಬಂಧಪಟ್ಟಂಗೆ ಒಂದಷ್ಟು ಬೇಡಿಕೆ ಇದೆ. ಮತ್ತು ಆ ನಿಟ್ಟಲ್ಲಿ ಬೆಂಗಳೂರು GBA ಎಲೆಕ್ಷನ್ ಟಾರ್ಗೆಟ್ ಇರೋದ್ರಿಂದ ಮೆಟ್ರೋ ಯೋಜನೆಗಳ ವಿಸ್ತರಣೆಗೂ ಕೂಡ ಸರ್ಕಾರ ಕೈ ಹಾಕ್ಬೋದು ನಾಳೆ ಪ್ಯಾಕೇಜ್ ವಿಚಾರದಲ್ಲಿ. ಅಲ್ಲೂ ಒಂದಷ್ಟು ಇದು ಮಾಡುತ್ತೆ. ಆಮೇಲೆ ಡಬಲ್ ಡೆಕ್ಕರ್ ರಸ್ತೆಗಳಿಗೆ ಬೇಡಿಕೆ ಇರೋದ್ರಿಂದ ಆ ನಿಟ್ಟಲ್ಲಿ ಸರ್ಕಾರದ ಅನುದಾನ ನಾಳೆ ವಿಶೇಷವಾದ ಪ್ಯಾಕೇಜ್ ಆ ಕಡೆ ಹೊರಡ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದಷ್ಟು ಗಾತ್ರನೂ ಹೆಚ್ಚಾಗುತ್ತೆ, ಜೊತೆಗೆ ವಿಶೇಷವಾದ ವಿಶೇಷವಾದ ಹಿಂದುಳಿದ ವರ್ಗಕ್ಕೆ ವಿಶೇಷವಾಗಿ ಒಂದಷ್ಟೇನೋ ಒಂದು ದಾರಿ ಆಗಬಹುದು ಇಲ್ಲಿಂದ ಆಚೆಗೆ. ಜೊತೆಗೆ ಈ GBA ಎಲೆಕ್ಷನ್ ವಿಚಾರದಲ್ಲಿ ಬೆಂಗಳೂರಿಗೆ ಮಹತ್ತರವಾದ ಕೊಡುಗೆಗಳು ಪ್ಯಾಕೇಜ್ಗಳು ಘೋಷಣೆ ಆಗೋ ಸಾಧ್ಯತೆ ಇರುತ್ತೆ. ಅನೇಕ ಭಾಗದಲ್ಲೂ ಕೂಡ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು, ವೈದ್ಯಕೀಯ ಕಾಲೇಜುಗಳು ಬೇಕಿರುವಂಥ ಬೇಡಿಕೆ. ಎಸ್ಪೆಷಲಿ ನಾವು ಉತ್ತರ ಕನ್ನಡದ ಬಗ್ಗೆ ಮಾತನಾಡೋದಾದ್ರೆ RV ದೇಶಪಾಂಡೆ ಅವರು ಕೂಡ ದೊಡ್ಡ ಮಟ್ಟದ ಬೇಡಿಕೆ ಒಂದಿಷ್ಟು ಆಗ್ತಿತ್ತು, ಇಷ್ಟು ವರ್ಷ ಆದರೂ ಕೂಡ ಆಗಿರಲಿಲ್ಲ. ಈ ಬಾರಿ ಅದ್ರ ಮೇಲೂ ಕೂಡ ನಿರೀಕ್ಷೆ ಇದೆ. ಬಟ್ ಅದ್ರ ಮೇಲೆ ಕೈ ಹಾಕ್ಬೋದಾ ಇಲ್ವಾ ಅನ್ನೋದು ಒಂದಿಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಈಗ ಏನಾಗುತ್ತೆ, ಈ ಕೆಲ ಜಿಲ್ಲೆಗಳಿಗೆ ಇವತ್ತು ವೈದ್ಯಕೀಯ ಶಾಲೆಗಳು ಇಲ್ಲದೆ ಇರೋದ್ರಿಂದ ಮೆಡಿಕಲ್ ಕಾಲೇಜುಗಳು ಅಲ್ಲಿ ಒಂದಷ್ಟು ಆಯ್ದ ಜಿಲ್ಲೆಗಳಲ್ಲಿ, ಉತ್ತರ ಕನ್ನಡದಲ್ಲಂತೂ ಸಾಧ್ಯತೆ ಇರುತ್ತೆ, ಹಾಗೇನೆ ಚಿಕ್ಕಬಳ್ಳಾಪುರದಲ್ಲೂ ಆಗ್ಬೋದು, ಒಂದಷ್ಟು ಜಿಲ್ಲೆಗಳಿಗೆ ಯಾರು ಪ್ರಭಾವಿ ಇದಾರೋ ಅವರೆಲ್ಲ ಒಂದು ಟೇಬಲ್ ಹಾಕಿ ಕೂತಿದ್ದಾರೆ ಇವತ್ತು. ಆಯ್ದ ಜಿಲ್ಲೆಗಳಲ್ಲಿ ಒಂದಷ್ಟು ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಗೆ ನಾಳೆ ಒಂದು ಪ್ಯಾಕೇಜ್ ಘೋಷಣೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ವಿಶೇಷ, ಕರ್ನಾಟಕ ಪಬ್ಲಿಕ್ ಶಾಲೆಗಳ ಬಲವರ್ಧನೆಗೆ ಮತ್ತು ಇನ್ನೊಂದಷ್ಟು ಸಂಖ್ಯೆಯಲ್ಲಿ ಹೆಚ್ಚಳ ಆಗುವಂಥ ವಿಚಾರದಲ್ಲಿ ನಾಳೆ ವಿಶೇಷವಾಗಿ ಕೊಡ್ಬೋದು. ಯಾಕಂದರೆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಗೊಳಿಸಬೇಕು, 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಒಂದೇ ಆವರಣದಲ್ಲಿ ಒಂದು ಮಗು ಕಲಿಬೇಕು ಅನ್ನುವಂಥ ಉದ್ದೇಶದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಇವರೇನು ಒಂದು ಯೋಜನೆ ತಂದಿದ್ದಾರೆ, ಕರ್ನಾಟಕ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಈ ನಿಟ್ಟಲ್ಲಿ ನಾಳೆ ಒಂದು ಮಾತು, ಯಾಕಂದ್ರೆ ಈಗಾಗಲೇ ಅದು ಒಂದಷ್ಟು ಸದ್ದು ಮಾಡಿದೆ, ಒಂದಷ್ಟು ಉತ್ತೇಜನ ಕೊಟ್ಟಿದ್ದಕ್ಕೆ ಆ ಶಾಲೆಗಳು ಒಂದಷ್ಟು ಮಾರ್ಪಾಟಾಗಿರೋದ್ರಿಂದ ಅಲ್ಲಿ ಆ ನಿಟ್ಟಲ್ಲೂ ಕೂಡ ನಾಳೆ ಒಂದಷ್ಟು ವ್ಯವಸ್ಥೆ ಆಗುವಂತ, ಅಂದ್ರೆ ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟು ಈಗಿರುವ ಶಾಲೆಗಳನ್ನ ಬಲವರ್ಧನೆ ಮಾಡುವಂಥದ್ದು ಮತ್ತೆ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡುವಂಥದ್ದು. ಹಳ್ಳಿಗಳಲ್ಲಿ ಒಂದಷ್ಟು KPS ಶಾಲೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆನೂ ಇರುತ್ತೆ. ಹಂಗೆ ನೋಡಿದ್ರೆ ಈ ಶಿಕ್ಷಣ ಆರೋಗ್ಯ ಕ್ಷೇತ್ರದಡಿ ಒಂದಷ್ಟು ಕಾಲೇಜುಗಳು ಮತ್ತು ಇದು ಬಂದರೆ ಈ ಕಡೆ ಸ್ಕೂಲ್ ವಿಚಾರದಲ್ಲಿ KPS ಶಾಲೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಸೊ ಇದ್ರ ಮೇಲೆಲ್ಲ ಬಹಳಷ್ಟು ನಿರೀಕ್ಷೆ, ಜೊತೆಲಿ ಒಂದು ಕಡೆ ನಿರೀಕ್ಷೆಗಳ ಜೊತೆಲಿ ಯಾವುದಕ್ಕೆ ಹೆಚ್ಚಿನ ಭಾರ ಕೊಡ್ಬೋದು, ಇವರು ಇನ್ನಷ್ಟು ಬರೆ ಬೀಳುತ್ತಾ ಅಂತ ಕೆಲವೊಂದಿಷ್ಟು ಬೆಲೆ ಏರಿಕೆ ಮಾಡುವಂಥ ಸಾಧ್ಯತೆಗಳಿದೆ, ಜಾಸ್ತಿ ಸಸ್ಯ ಹಾಕ್ಬೋದು ಅಂತ ಏನಾದರೂ. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಭಾರ ಆಗಿದೆ, ಗಿವ್ ಇಟ್ ಅಪ್ ವಿಚಾರ ಕೈ ಹಾಕಿದ್ರು. ಮತ್ತೊಂದು ಕಡೆಯಲ್ಲಿ ಎಲ್ಲಿ ನಿಮಗೆ ಬೇಡ ನಮ್ಗೆ ವಾಪಸ್ ಕೊಡಿ ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಿಲ್ಲ ಅಂದರೂ ಕೂಡ ಇಂಡೈರೆಕ್ಟಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಗ್ಯಾರಂಟಿಗೆ ಈಗಾಗಲೇ ಕಳೆದ ಬಾರಿಯೇ ಒಂದು 51,000 ಕೋಟಿ ಎತ್ತಿಟ್ಟಿದ್ರು. ಈ ಬಾರಿ ಮತ್ತೊಂದಷ್ಟು, ಯಾಕಂದರೆ
ಇವರ ಪ್ರಕಾರ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಮುಂದೆ ಹೋಗ್ತಾ ಇದೆ. ಹಾಗಂತ ಇವರು ಅದನ್ನ ಹಿಂದೆ ತಗೊಳ್ಳುವಂತ ಪ್ರಯತ್ನ ಯಾವ ಕಾರಣಕ್ಕೂ ಮಾಡೋದಿಲ್ಲ. ಇರುವ 2 ವರ್ಷದಲ್ಲಿ ಅದನ್ನ ಇಟ್ಕೊಂಡೇ ಇನ್ನೊಂದು ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ಏನಾದ್ರೂ ಇವರು ಮಾಡೋದೇ ಆದಲ್ಲಿ ನಾಳೆ ಆ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೊಂದಷ್ಟು ವಿಶೇಷ ಪ್ಯಾಕೇಜ್ಗಳು ಮತ್ತೆ ಆ ಮುಂಗಡ ಹಣ ಕಾಯ್ದಿರಿಸುವಂತ ಕೆಲಸ ನಾಳೆ ಆಗತ್ತೆ. ಅದನ್ನು ಇಟ್ಟು ಕೂಡ ಗ್ಯಾರಂಟಿಗಳಿಗೆ ಅನುದಾನವನ್ನ ಮೀಸಲಿಡುವ ಜೊತೆಗೆ ಮೂಲಸೌಕರ್ಯ ಕಾಮಗಾರಿಗಳಿಗೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಅದಕ್ಕೊಂದಷ್ಟು ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡುತ್ತಾ ನಾಳೆಯ ಸರ್ಕಾರ ಯಾವ ರೀತಿಯ ವಿಶೇಷ ಬಡ್ಜೆಟ್ ಅನ್ನ ಸಿದ್ದರಾಮಯ್ಯ ಅವರ ಮೂಲಕ ಕೊಡುತ್ತೆ ಅನ್ನುವಂಥದ್ದು ತುಂಬಾ ಜನಕ್ಕೆ ಕಾದು ಇದು ಮಾಡಲಾಗಿದೆ. ಕಾಯ್ತಾ ಇದ್ದಾರೆ, ಎಲ್ಲರೂ ಕಾಯ್ತಿದ್ದಾರೆ. ಅದಕ್ಕೆ ಈಗಾಗಲೇ ಒಂದ್ ಕಡೆ ವಿಪಕ್ಷ ಕೂಡ ಶುರು ಮಾಡ್ಕೊಂಡಿದೆ. ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಾಡಿ ದಾಖಲೆ ಸಿದ್ದರಾಮಯ್ಯ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ತೆರಿಗೆ ರಾಮಯ್ಯ ಅನ್ನುವಂತ ಪಟ್ಟ ಪಡ್ಕೊಂತಾರೆ ಅಂತ ಲೇವಡಿ ಕೂಡ ಆಗ್ತಿದೆ. ಸಿದ್ದರಾಮಯ್ಯನವ್ರು ಕೂಡ ರಾಜಕೀಯವಾಗಿ, ಯಾಕಂದ್ರೆ ಕುರ್ಚಿ ಕಿತ್ತಾಟಗಳಾಗ್ತಿದೆ, ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಇಡೀ ರಾಜ್ಯದ ಜನ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಸ್ವತಃ ಅವರದ್ದೇ ಪಕ್ಷದ ಶಾಸಕರು ಅನುದಾನ ಸಿಗ್ತಿಲ್ಲ ಅಂತ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಒಂದ್ ರೀತಿ ವೈಯಕ್ತಿಕವಾಗಿಯೂ ಕೂಡ ಸಿದ್ದರಾಮಯ್ಯನವರು ಇದೊಂಥರ ಪ್ರತಿಷ್ಠೆ ವಿಚಾರ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ಒಂದು ಲೆಕ್ಕಾಚಾರದಲ್ಲಿ ಇದು ಪ್ರತಿಷ್ಠೆ, ಇನ್ನೊಂದು ಲೆಕ್ಕಾಚಾರದಲ್ಲಿ ಈ ಹೊಯ್ದಾಟದಿಂದ ಅವರಿಗೆ ಮುಕ್ತಿ ಸಿಗುತ್ತಾ ಈ ಬಜೆಟಿಂದ? ಹೊಯ್ದಾಟಕ್ಕೆ ಯಾಕಂತಂದ್ರೆ ಇವರಿಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಇವರಿಗೆ ಒಂದು ಅವಕಾಶ ಮಾಡಿ ಕೊಡ್ತಾ ವಿಶೇಷ ಬಜೆಟ್ ಅಂದ್ರೆ ಅದು ದಾಖಲೆ ಮಾಡೋದಕ್ಕೋಸ್ಕರ ಏನು ಅರಸು ದಾಖಲೆ ಮುರಿದು ಬಿಟ್ರು ದೀರ್ಘಾವಧಿಯ ಸಿಎಂ ಆಗಿ, ಆ ರೀತಿಯ ವಿಶೇಷ ದಾಖಲೆ ಬಜೆಟ್ ಅನ್ನ ಘೋಷಣೆ ಮಾಡಿರುವಂತ ಸಿಎಂ ಆಗಿ ಇವರು ಉಳಿಲಿ ಅನ್ನುವಂತ ಒಂದು ಅವಕಾಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಇಲ್ಲಿವರೆಗೆ ಮುಂದುವರಿಸಿದ್ರ ಈ ಬಜೆಟ್ ನಂತರದಲ್ಲಿ ಅವರ ಸ್ಥಾನ ಕೈ ತಪ್ಪುತ್ತಾ, ಪಟ್ಟದಿಂದ ಕೆಳಗಿಳಿಸ್ತಾರ, ಈ ಗೊಂದಲದಲ್ಲೇನೆ ಸಿದ್ದರಾಮಯ್ಯ ಅವರು ಇದ್ದಂಗಿದ್ರು. ಒಂದೊಂದ್ಸರಿ ಸಿಡಿಮಿಡಿಗೊಳ್ತಾರೆ, ಒಂದಷ್ಟು ಮಾತುಕತೆಗಳು ಬೇರೆ ರೂಪಕ್ಕೆ ತಾಳುತ್ತೆ, ಅವ್ರ ಮಗ ಮಾತಾಡ್ತಾರೆ. ಈ ನಿಟ್ಟಲ್ಲೆಲ್ಲ ನೋಡಿದ್ರೆ ಅವರಿಗೆಲ್ಲೋ ಒಂದು ಕಡೆ ಗೊಂದಲ ಇದೆ. ಹೌದು, ಎಲ್ಲೋ ಒಂದು ಕಡೆ ಹೈಕಮಾಂಡ್ ನನ್ನನ್ನು ಕೂಡ ಮಾತಲ್ಲಿ ಮುಗಿಸ್ಬಿಡುತ್ತಾ ಅನ್ನುವಂಥ ಒಂದು ಭಯದ ವಾತಾವರಣನೂ ಇರಬಹುದು. ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯತಂತ್ರದ ಬಗ್ಗೆನೂ ಅವರಿಗೆ ಗಮನ ಇದೆ. ಹಾಗಾಗಿ ನಾಳಿನ ವಿಶೇಷ ಬಡ್ಜೆಟ್ನಲ್ಲಿ ರಾಜ್ಯಕ್ಕೊಂದಷ್ಟು ವಿಶೇಷಗಳನ್ನು ಕೊಟ್ಟು ಹೌದು ತನ್ನ ಅಧಿಕಾರ ಅವಧಿಯಲ್ಲಿ ವಿಶೇಷವಾಗಿ ನಾನು ನಡೆಸ್ಕೊಂಡಿದ್ದೀನಿ ರಾಜ್ಯವನ್ನ ಅನ್ನುವಂಥ ತೋರಿಸ್ಕೊಳ್ಳೋದಕ್ಕೆ ನಾಳೆ ಕಡೆಯ ಅವಕಾಶ ಅಂತಾನೆ ಹೋರಾಟ ಮಾಡ್ತಾ ಇರ್ಬೋದು ಸಿದ್ದರಾಮಯ್ಯ ಅವರು. ಕಡೆಯ ಹೋರಾಟ ಅಂದ್ರೆ ಯಾವುದೇ ಪರೀಕ್ಷಾರ್ಥಿಯು ಇದು ನನ್ನ ಕಡೆಯ ಪರೀಕ್ಷೆ ಅಂತ ಏನು ಬರೀತಾನೋ ಆ ರೀತಿ ಇವರು ಒಂದು ಬಡ್ಜೆಟ್ ಅನ್ನ ಇದು ನನ್ನ ಏನು ಅವಧಿ ಇತ್ತು ಅವಧಿಯ ಕೊನೆಯ ಬಡ್ಜೆಟ್ ಅಂತಾನೆ ಅವರು ಇಲ್ಲವೇ ಮಡಿ ಅನ್ನೋ ನಿಟ್ಟಿನಲ್ಲೇ ಒಂದಷ್ಟು ಸರ್ಕಾರದ ಅಡಿಯಲ್ಲಿ ಜನೋಪಕಾರಿ ಯೋಜನೆಗಳು ಮತ್ತೆ ವಿಶೇಷ ಪ್ಯಾಕೇಜ್ಗಳನ್ನು ಕೊಡ್ತಾ ತನ್ನ ಹೆಸರನ್ನ ಅಜರಾಮರಗೊಳಿಸ್ಲಿಕ್ಕೆ ಇದೊಂದು ಕೊನೆಯ ಅವಕಾಶ ಅಂತ ನಿಟ್ಟಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕೊಂಡು ಬಂದಿರಬಹುದು. ನಾಳೆ ಅವರೇನು ದಾಖಲೆ ಮಾಡ್ತಾ ಈಗ ಅವ್ರ ಮುಂದೆ ತುಂಬ ವೈದ್ಯಕೀಯ ಕಾಲೇಜುಗಳು ತುಂಬ ಸಮಸ್ಯೆಗಳ ಸರಮಾಲೆನೇ ಅವ್ರ ಮುಂದೆ ಇದೆ. ಈ ಬಜೆಟಲ್ಲಿ ಇಂಧನ ಮತ್ತು ಮದ್ಯದ ಬೆಲೆ ಏರಿಕೆ ಆಗುವಂಥದ್ದು ನಿರೀಕ್ಷೆ ಇದೆ, ಅದು ಕೂಡ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಹೊರೆ ಇರೋದ್ರಿಂದ ಆದಾಯ ತರುವಲ್ಲಿ ಇವರು ಗಮನ ಕೊಡಲೇಬೇಕು. ಕಸಕ್ಕೂ ಕೂಡ ಸೆಸ್ ಹಾಕುವ ಸಾಧ್ಯತೆ ಇರುತ್ತೆ. ಹೊಸ ಜಮೀನು ಖರೀದಿಯ ವೇಳೆ ಇವರಿಗೆ ಟ್ಯಾಕ್ಸ್ ಹೆಚ್ಚಳ ಮಾಡ್ತಾ ಇದ್ದಾರೆ, ಕಸ ವಿಲೇವಾರಿಗೆ ಹೊಸ ರೂಲ್ಸ್ ತರ್ತಾರಂತೆ ಅನ್ನುವಂಥ ಒಂದು ಮಾಹಿತಿ. ಇವೆಲ್ಲ ನೋಡಿದ್ರೆ ಬಡ್ಜೆಟ್ನಲ್ಲಿ ಕೆಲವೊಂದು ದುಬಾರಿ ಆಗುವಂತ ಸಾಧ್ಯತೆ ಇರುತ್ತೆ. ಇಂಧನ ಮತ್ತು ಮದ್ಯ ಸೇರಿದಂತೆ ಕೆಲವೊಂದು ದುಬಾರಿ ಆಗೋದು ನಿಚ್ಚಳ ಆಗ್ತಾ ಇದೆ ಅವರ ಮಾಹಿತಿಯ ಪ್ರಕಾರ, ಬಲ್ಲ ಮೂಲಗಳ ಪ್ರಕಾರ. ಈಗಾಗಲೇ ಇವರು ಈ ನಿಟ್ಟಲ್ಲಿ ಒಂದಷ್ಟು ಕೆಲಸ ಮಾಡದಂಗಿದ್ದಾರೆ. ಇವರ ಬೇಡಿಕೆಗಳು ಒಂದು ಕಡೆ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಕೃಷಿಗೆ ಆದ್ಯತೆ ಕೊಡಬೇಕು, ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಕೊಡಬೇಕು, ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು. ಇವೆಲ್ಲ ಹೋಗ್ತಾ ನಾವು ಆದಾಯನ ಎಲ್ಲಿಂದ ತರಬೇಕು ಅಂತ ಬಂದಾಗ ಇವರು ಅಬಕಾರಿ ಈ ಕಡೆ ಗಮನ ಕೊಡಲೇಬೇಕು, ಕಂದಾಯ ಇಲಾಖೆ ಕಡೆ ಗಮನ ಕೊಡಬೇಕು. ಹೋದ ಸಾರಿಯ ನಿರೀಕ್ಷಿತ ಮಟ್ಟ ಇವರು ತಲುಪಲಿಲ್ಲ. ಆ ಮಟ್ಟ ಅಂದ್ರೆ ಒಂದು 70-80 ಭಾಗ ತಲುಪಿದ್ದಾರೆ. ಆ ನಿಟ್ಟಲ್ಲಿ ತುಂಬಾ ದೊಡ್ಡ ನಿರೀಕ್ಷೆ ಇದೆ. ಈ ಬಡ್ಜೆಟ್ನಲ್ಲಿ ದುಬಾರಿ ಆಗೋದಕ್ಕಿಂತ ವಿಶೇಷ ಪ್ಯಾಕೇಜ್ಗಳನ್ನ ಯಾವ ರೀತಿ ಕೊಡ್ತಾರೆ, ಗ್ಯಾರಂಟಿಯನ್ನ ಯಾವ ರೀತಿ ಉಳಿಸ್ಕೊಳ್ತಾರೆ, ಗ್ಯಾರಂಟಿಯ ಜೊತೆಗೆ ಈಗ ಬರ್ತಿರುವಂತ ಮುಂಬರುವ ದಿನಗಳಲ್ಲಿ ಈಗ GBA ಪ್ಲಸ್ ಅದಾದ್ಮೇಲೆ ZPTPಗಳು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಇಲೆಕ್ಷನ್ಗಳಿದಾವೆ. ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಹಳ್ಳಿಗರನ್ನು, ರೈತರನ್ನು, ಕೃಷಿಕರನ್ನು ಯಾರನ್ನೂ ಬಿಡದೆ, ನಗರದ GBA ಇಲೆಕ್ಷನ್ ಗಮನದಲ್ಲಿಟ್ಟುಕೊಂಡು ನಗರವಾಸಿಗಳನ್ನು ಬಿಡದೆ ಒಂದು ಸೂಕ್ಷ್ಮ ಬಡ್ಜೆಟ್ ಅನ್ನ ವಿಶೇಷವಾಗಿ ಮಂಡಿಸಬೇಕಾದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಕಾಸಿಲ್ಲದೆ ಇದ್ರೂ ಕೂಡ ಇದೆ ಅಂತ ತೋರಿಸ್ಕೊಂಡು ಒಂದಷ್ಟು ಮೂಲ ಬಂಡವಾಳವನ್ನು ತೋರಿಸ್ಕೊಂಡು
ಒಂದು ನಿರ್ವಹಣೆ ಮಾಡಬೇಕಾದ ಪರಿಸ್ಥಿತಿ ಸಿದ್ದರಾಮಯ್ಯ ಅವರದ್ದು. ವಿಶೇಷ ಅವ್ರಿಗೆ ಮಾತ್ರ. ಹೌದು, ಬಜೆಟಲ್ಲಿ ಏನು ವಿಶೇಷ ಅನ್ನೋದು ನಾಳೆ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಬಿಸಿ ಸಿದ್ದರಾಮಯ್ಯನವರಿಗೆ ಬಜೆಟ್ ಮೇಲೆ ತಟ್ಟಿರೋದ್ರಿಂದನೇ ಒಂದು ತಿಂಗಳ ಮುಂಚಿತವಾಗಿಯೇ ಈ ಬಾರಿ ಎಲ್ಲಾ ಇಲಾಖೆವಾರಿ ವರದಿ ಪಡ್ಕೊಂತಾರೆ. ಬಹಳಷ್ಟು ತಾಲೀಮ್ ಕೂಡ ನಡೆಸಿದ್ರು. ಸೊ ಅಷ್ಟರ ಮಟ್ಟಿಗೆ ಚುನಾವಣೆಯ ಕಾವಿರೋದಂತೂ ಬಹಳ ಪಕ್ಕ. ನೋಡಿ, ರಾಜ್ಯ ಸರ್ಕಾರಕ್ಕೆ ಇವರು ಶಕ್ತಿ ಯೋಜನೆಯವರು ಬರೆದಿರೋದು 10,613 ಕೋಟಿ ಅನುದಾನ ನೀಡುವಂತೆ ಬರೆದಿದ್ದಾರಂತೆ. ಸೊ ಶಕ್ತಿ ಯೋಜನೆಯವರು ಇಷ್ಟು ಬರೆದಿರೋದ್ರಿಂದ ಸೊ ಈ GBA ಇಲೆಕ್ಷನ್ ಸಂಬಂಧಪಟ್ಟಂಗೆ GBAದವರು ಕೊಟ್ಟಿರುವಂಥ ಬೇಡಿಕೆ ಏನಿದೆ, ಈ ಬೇಡಿಕೆಗಳನ್ನು ಇದನ್ನೆಲ್ಲ ಈಡೇರಿಸ್ಕೊಳ್ತಾ ತುಂಬ ದೊಡ್ಡ ಮಟ್ಟದ ಸವಾಲು ಸಿದ್ದರಾಮಯ್ಯ ಅವರಿಗೆ ಎಲ್ಲ ವಿಚಾರದಲ್ಲೂ, BPL ಕಾರ್ಡ್ ವಿಚಾರದಲ್ಲೂ ಇದೆ ಅಲ್ವಾ? ಹೌದು ಹೌದು, BPLಗೆ ಈಗಾಗಲೇ ಒಂದಿಷ್ಟು ಕತ್ತರಿ ಬಿದ್ದಿದೆ. ಒಂದಿಷ್ಟು ಕಾರ್ಡ್ಗಳನ್ನ ಯಾರ್ಯಾರು ಅನರ್ಹರಿದ್ದಾರೆ ಅದನ್ನು ಪಟ್ಟಿ ಮಾಡೋ ಕೆಲಸ ಮಾಡಿದ್ದಾರೆ. ಸೊ ಅದಿಷ್ಟು ಒಂದು ಲೆಕ್ಕಾಚಾರ ಆಗ್ತಾ ಇದ್ರೆ ಇತ್ತ ನಾವು ಇಷ್ಟೊತ್ತವರೆಗೂ ನೋಡಿದ್ವಿ ಓವರಾಲ್ ಆಗಿ ಬಜೆಟಿನ ನಾಳೆಯ ಸ್ಥಿತಿಗತಿಗಳು ಏನಾಗ್ಬೋದು ನಿರೀಕ್ಷೆ ಅನ್ನೋದು ಕುರಿಸತಿಲ್ಲಿ ನಾವು GBA ಚುನಾವಣೆ ವಿಚಾರನ ಗಮನಿಸೋದಾದ್ರೂ ಕೂಡ ಈ GBAಗೂ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದೆ. ಭರಪೂರ ಘೋಷಣೆಗಳಾಗ್ಬಿಡುತ್ತೆ, ಒಂದಿಷ್ಟು ಸಾಧ್ಯತೆಗಳು. ಯಾಕಂತಂದ್ರೆ ಈ ಬಾರಿ 5 ನಗರ ಪಾಲಿಕೆಗಳು ಮೊದಲ ಬಾರಿಗೆ ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಅನೇಕ ಅಲ್ಲಿನ ಬೆಂಗಳೂರಿನ ಮೂಲಭೂತ ಅಭಿವೃದ್ಧಿಗಳ ಮೇಲೂ ಕೂಡ ಸವಾಲುಗಳಿದೆ. ಹಾಗಾಗಿ ಇದ್ರ ಬಗ್ಗೆ ಯಾವ ಹೆಜ್ಜೆ ಇಡ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಈ GBA ವಿಚಾರಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರು ಕೂಡ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ ಏನು ಎತ್ತ ಅಂತ. ಅಂದರೆ ಒಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ವಿ ಈ ಮೂಲಭೂತ ಕಾಮಗಾರಿಗಳಿಗೆ ಬಜೆಟ್ನಲ್ಲಿ ಯಾವ್ಯಾವ ರೀತಿಯಾದಂಥ ಲೆಕ್ಕಾಚಾರಗಳು ಇವರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಿರೀಕ್ಷೆ ಇದೆ ಸಿದ್ದರಾಮಯ್ಯವ್ರು ಯಾವ ರೀತಿಯಾಗಿ ನುಡಿದಂತೆ ನಡೆದಂಥ ಸರ್ಕಾರ ಉಳಿಸ್ಕೊಳ್ಳುತ್ತನ್ನೋ ಸವಾಲು ಮಾತ್ರ ಅವರ ಮುಂದಂತಿರೋದು ಭಾಳ ಕ್ಲಿಯರಾಗಿ ಕಾಣಿಸ್ತಿದೆ. ಸಿದ್ದರಾಮಯ್ಯ ಅವರು ನುಡಿದಂತೆ ನಡಿಬೇಕು ಅಂತ ಹೊರಟ್ರೆ ನಾಳೆ ಒಂದು ಅತಂತ್ರದ ಬಡ್ಜೆಟ್ ಆಗಿಬಿಡುತ್ತೆ. ಯಾಕಂದರೆ ಅವರ ಬಳಿ ಬಂಡವಾಳದ ಕೊರತೆ ಇರೋದ್ರಿಂದ, ಸಾಲದ ಸುಳಿಯಲ್ಲಿರೋದ್ರಿಂದ ವಿಶೇಷವಾದ ಬಡ್ಜೆಟನ್ನು ಕೊಡಬೇಕು ಅಂತ ಏನಾರು ಬರದಲ್ಲಿ ಹೋದರೆ ತುಂಬ ದೊಡ್ಡ ಮಟ್ಟದ ಈ ಆತಂಕಕ್ಕೆ ಒಳಗಾಗಬೇಕು. ಆ ರೀತಿಯ ಬಡ್ಜೆಟ್ ನಾಳೆ ಬರುವ ಸಾಧ್ಯತೆಯೂ ಇರುತ್ತೆ. ಇವರು ವಿಶೇಷವಾದ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾ ಈ ಕೃಷಿಕರನ್ನ ಈಗ ಸಿದ್ದರಾಮಯ್ಯವರು 95-96ರಲ್ಲಿ ಮೊದಲ ಬಡ್ಜೆಟ್ ಏನು ಘೋಷಣೆ ಮಾಡ್ತಾರೆ, ಬಡ್ಜೆಟ್ ಮಂಡನೆ ಮಾಡ್ತಾರೆ, ಆ ಬಡ್ಜೆಟ್ ಮಂಡನೆಯಲ್ಲಿ ಕೃಷಿ ಮತ್ತು ಕಾರ್ಮಿಕರನ್ನ ಕೇಂದ್ರೀಕರಿಸಿ ಒಂದು ಒಳ್ಳೆ ಬಡ್ಜೆಟ್ ಅನ್ನು ಕೊಟ್ಟರು. ಅದು ದೇಶವ್ಯಾಪಿ ಒಂದು ಒಳ್ಳೆ ಸದ್ದಾಯ್ತು. ಅದು ದೇವೇಗೌಡರ ಸರ್ಕಾರದಲ್ಲಿ ದೇವೇಗೌಡರ ಪಾತ್ರನೂ ಇತ್ತದ್ರಲ್ಲಿ. ಆದರೆ ಸಿದ್ದರಾಮಯ್ಯ ಅವ್ರನ್ನ ಒಂದು ಗುರುತು ಮಾಡುವಲ್ಲಿ ಆ ಬಡ್ಜೆಟ್ ತುಂಬಾ ಮಟ್ಟಕ್ಕೆ ಸದ್ದಾಯಿತು. 95ರಲ್ಲಿ 95-96ರಲ್ಲಿ ಇಲ್ಲಿವರೆಗೆ ಇವರು ಮಾಡ್ಕೊಂಡಿದ್ದೇನಿತ್ತು, ಇವರು ಏನೊಂದು 95-96ರಲ್ಲಿ ಮತ್ತೆ JH ಪಟೇಲ್ ಅವರ ಕಾಲದಲ್ಲೂ ಮಾಡ್ತಾರೆ. 2004, 2005, 2005, 2006ರಲ್ಲೂ ಕೂಡ ಬಡ್ಜೆಟನ್ನು ಮಂಡನೆ ಮಾಡಿದವರು. ಇವರು ಈ ಹಣಕಾಸು ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ವಿಶೇಷ ಲೆಕ್ಕ ಇರೋದ್ರಿಂದ ಸೊ ಸಿದ್ದರಾಮಯ್ಯವರ 17ನೇ ಬಡ್ಜೆಟ್ಟು ಯಾವ ವಿಶೇಷತೆಯನ್ನು ಪಡೆಯುತ್ತೆ ಅನ್ನುವಂಥದ್ದನ್ನ ಕಾದು ನೋಡಲಾಗಿದೆ. ಸೊ ಈ ಕಳೆದ ಬಾರಿಗಿಂತ ಈ ಬಾರಿಯ ಬಡ್ಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬರುತ್ತೆ, ಈ ಇರುವಂಥ ಬೇಡಿಕೆಗಳನ್ನು ಯಾವ ರೀತಿ ನಿರ್ವಹಿಸ್ತಾರೆ, ಜೊತೆಗೆ ಇಲ್ಲಿ ಆಗಿರುವಂಥ ಸಾಲದ ಹೊರೆಯನ್ನು ನಿಭಾಯಿಸಿಕೊಂಡು ವಿಶೇಷ ಪ್ಯಾಕೇಜ್ಗಳನ್ನ ಯಾವ ರೀತಿ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಇದರಲ್ಲಿರುವಂಥದ್ದು. ಎಸ್, ಒಟ್ಟಿನಲ್ಲಂತೂ ಇದಂತೂ ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಇದ್ದಂತೆ. ಒಂದು ಕಡೆಯಲ್ಲಿ ಕೊಟ್ಟ ಮಾತುಗಳು, ಇರುವಂಥ ಸವಾಲುಗಳು, ವಿವಿಧ ಇಲಾಖೆಯಲ್ಲಿ ಆಗ್ತಿರುವಂಥ ಬೇಡಿಕೆಗಳ ಜೊತೆಯಲ್ಲಿ ಜನರ ನಿರೀಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಅನ್ನೋದನ್ನು ನಾವು ನಾಳೆ ನೋಡಲೇಬೇಕಾದಂಥ ಪರಿಸ್ಥಿತಿ ಅಂತೂ ಸಿದ್ದರಾಮಯ್ಯನವ್ರ ಮೇಲಿದೆ. ಹಾಗಾಗಿ ಸರ್ಕಾರ ಹೆಂಗಿದನ್ನ ಉಳಿಸ್ಕೊಳ್ಳುತ್ತೆ ಅನ್ನೋದನ್ನು ನಾಳೆಯ ಬಜೆಟ್ನಲ್ಲಿ ನಾವು ಕಾದು ನೋಡಿ ಆ ಲೆಕ್ಕಾಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಜೊತೆಲಿ ಮುಂದಿನ ಸುದ್ದಿಯತ್ತ ಗಮನ ಹೋದಾದ್ರೆ ಇದೇ ಬಜೆಟ್ ವಿಚಾರವಾಗಿಯೇ ನಾವು ಗಮನಿಸ್ತಾ ಇದ್ವಿ GBAಗೆ ಸಂಬಂಧಪಟ್ಟಂತೆ ನಾಳೆ ಸಾಕಷ್ಟು ನಿರೀಕ್ಷೆಗಳಿದೆ. ಮೊದಲ ಬಾರಿಗೆ 5 ಪಾಲಿಕೆಗಳಾಗಿದೆ. ಹಾಗಾಗಿ ಅಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆ ಇರುವುದರಿಂದ ಒಂದು ಕಡೆ ಸರ್ಕಾರದ ಮುಂದೆ ಈ ಸವಾಲುಗಳ ಜೊತೆಯಲ್ಲಿ ವಿಪಕ್ಷ ಕೂಡ ಲೇವಡಿ ಮಾಡ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರು ಕೂಡ ಮಾತನಾಡಿದ್ದಾರೆ, ನೋಡ್ಕೊಂಬರೋಣ. ತೆರಿಗೆಗಳನ್ನು ಬಡ್ಜೆಟಲ್ಲಿ ಏರಿಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನು ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನು ಹೇರಿದ್ದಾರೆ. 17 ಬಜೆಟ್ ಮಂಡಿಸಿದಂಥ ಸಾರ್ವಕಾಲಿಕ ದಾಖಲೆ ಅವರು. ನಾಳಿನ ಬಜೆಟ್ 17ನೇ ಬಜೆಟ್ ಸಾರ್ವಕಾಲಿಕ ದಾಖಲೆ. ಸ್ವಾಭಾವಿಕವಾಗಿ ಒಬ್ಬ ಅನುಭವಿ ಅರ್ಥ ಸಚಿವನ ನಿರೀಕ್ಷೆಗಳು ಹೆಚ್ಚಿರ್ತವೆ.
ಅನ್ಯಾಯವನ್ನ ನ್ಯಾಯದ ರೂಪದಲ್ಲಿ ಬದಲಾಯಿಸಿ ಎನ್ನುವಂತ ಬೇಡಿಕೆಯೂ ಕೂಡ ಇದೆ. ಅಂಥದ್ದೇ ವಿಚಾರವನ್ನ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕಳೆದ 3 ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿಯೇ SC ST ಮೀಸಲು ಹಣವನ್ನ ದುರುಪಯೋಗಪಡಿಸಿಕೊಳ್ಳಲಾಗಿದೆ ತಮ್ಮ ಸರ್ಕಾರ. ಇದು 39,000 ಕೋಟಿ ರೂಪಾಯಿ ಈ ರೀತಿ ದುರುಪಯೋಗಪಡಿಸಿಕೊಂಡಿದೆ. ಸರ್, ನಾವು ಆಗಲೇ GBA ಬಗ್ಗೆ ಮಾತನಾಡ್ತಾ ಇದ್ವಿ. ಸದ್ಯದ ಪರಿಸ್ಥಿತಿ, ಯಾಕಂದ್ರೆ ಒಂದು ಕಡೆ 2007ರಿಂದ ನಾವು BBMP ಗಮನಿಸಿದಾಗ ಯಾವ ಸರ್ಕಾರ ಬಂದರೂ ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಯಾರಿಂದನೂ ಆಗಿಲ್ಲ. ಬಟ್ ಈ ಬಾರಿ ಒಂದು ರೀತಿ ಕಾಂಗ್ರೆಸ್ ಸರ್ಕಾರದ ಪ್ರತಿಷ್ಠೆನಂತೆ, ಅದರಲ್ಲೂ ಕೂಡ DCM DK ಶಿವಕುಮಾರ್ ಅವರು ಈ GBA ವಿಚಾರದಲ್ಲಿ ಸಾಕಷ್ಟು ಒದ್ದಾಡಿದ್ರು. ಮತ್ತೊಂದು ಕಡೆ ಇನ್ನೇನು ಎಲೆಕ್ಷನ್ ಬಂದ್ಬಿಡುತ್ತೆ, ಈ GBA ವಿಚಾರವಾಗಿ ಭರಪೂರ್ವ ಕೊಡುಗೆ ಕೊಡ್ತಾರಾ ಇಲ್ವಾ? ಮತ್ತೊಂದು ಕಡೆ ಬೆಂಗಳೂರೇ ಒಂದು ರೀತಿ ಆದಾಯ ಕೊಡೋದ್ರಲ್ಲೂ ಕೂಡ ದೊಡ್ಡ ಮಟ್ಟದ ಕೇಂದ್ರ ಬಿಂದು. ಈಗ ಈ ಚುನಾವಣೆ, ಈ ಹಣಕಾಸು ಆಯೋಗದ ಅಧ್ಯಕ್ಷ ನಾರಾಯಣ ಸ್ವಾಮಿ ಅವರು ಏನು ಎಲ್ಲ 5 ಪಾಲಿಕೆಯವರ ಜೊತೆಗೆ ಸಭೆಯನ್ನು ನಡೆಸಿದಾಗ ಅವರು ಕೊಟ್ಟಿರುವಂತ ಏನು ಬೇಡಿಕೆ ಇದೆ ಅದು ಒಂದ್ಸರಿ ದಂಗಾಗಿತ್ತು ಅವ್ರಿಗೆ. ಹೌದು, ತುಂಬ ದೊಡ್ಡ ಮಟ್ಟದ ಎಲ್ಲ 2047 ಕೋಟಿ, ಎಲ್ಲ ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲರೂ ಕೂಡ 1500 ಮೇಲ್ಗಡೆನೇ ಇದ್ದಾರೆ. ಹೌದು, 1200 ಕೋಟಿ, 1210 ಕೋಟಿ ಒಬ್ಬರು ಕೊಟ್ಟಿದ್ದಾರೆ, 1700 ಕೋಟಿ. ಈ ಬೆಂಗಳೂರು ಸಮಗ್ರ ಸಂಚಾರ ನಿರ್ವಹಣೆ ಯೋಜನೆಗೆ ಈ 54,000 ಕೋಟಿ ವೆಚ್ಚ ಸಾಧ್ಯತೆ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಬೆಂಗಳೂರಿನಂಥ ನಗರವನ್ನು ಸಂರಕ್ಷಿಸಿಕೊಳ್ಳಲಿಕ್ಕೆ, ಇದರ ನಿರ್ವಹಣೆಗೆ ಈ GBA ಇಲೆಕ್ಷನ್ ಬರ್ತಾ ಇರೋದ್ರಿಂದ, ಮಹತ್ವ ಪಡ್ಕೊಂಡಿರೋದ್ರಿಂದ, ಸೊ ವಿಶೇಷವಾಗಿ ಈ ಬಜೆಟನ್ನು GBA ಒಂದು ಪಾಲನ್ನು, ಸಿಂಹ ಪಾಲನ್ನೇ ಪಡೆಯುತ್ತಾ ಅನ್ನುವಂಥ ನಿರೀಕ್ಷೆ ಇದೆ. ಯಾಕಂದ್ರೆ ಆ ಮಟ್ಟಕ್ಕೆ ಬೇಡಿಕೆ ಇಟ್ಟು ಕೂತಿದ್ದಾರೆ. ಚುನಾವಣೆ ಬರೋದ್ರಿಂದ ಇಲ್ಲಿ ಅನಿವಾರ್ಯ ಕಾಂಗ್ರೆಸ್ಗಾಗಿ. ಆಡಳಿತ ಪಕ್ಷ ಈಗ GBA ಇಲೆಕ್ಷನ್ ಅನ್ನ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಕಾಲಘಟ್ಟದಲ್ಲಿರೋದ್ರಿಂದ, ಸೊ ಇವರು ಕೊಟ್ಟಿರೋ ಬೇಡಿಕೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ನಾರಾಯಣ ಸ್ವಾಮಿ ಅವರೇ ಹೇಳ್ತಾ ಇರೋ ಪ್ರಕಾರ, ಯಾಕಂದ್ರೆ ಎಲ್ಲ ಕೇಂದ್ರ ಮತ್ತು ಈ 5 ಪಾಲಿಕೆಯವರ ಜೊತೆಗೆ ಆಯುಕ್ತರ ಜೊತೆಗೂ ಸಭೆ ನಡೆಸದ ಮೇಲೆ ಹಣಕಾಸು ಆಯೋಗದ ಅಧ್ಯಕ್ಷ ನಾರಾಯಣ ಸ್ವಾಮಿ ಅವರು ಇಟ್ಟಿರುವಂಥದ್ದು ಹೆಚ್ಚು ಕಡಿಮೆ ಒಂದು 9,000 ಕೋಟಿ ಅನುದಾನ ಬೇಕಾಗುತ್ತೆ. ಹೌದು, ಯಾವುದಕ್ಕೆ? ಬರೀ GBA ವಲಯಗಳಿಗೆ ನಾವು ದುಡ್ಡು ಕೊಡೋದು, 5 ಪಾಲಿಕೆಗಳಿಗೆ ನಾವು ಕೊಡೋದಾದ್ರೆ 9,000 ಕೋಟಿ ಅನುದಾನ ಒದಗಿಸುವಂತ ಕೇಳಿದರೆ, ಸಂಚಾರ ನಿರ್ವಹಣೆಗೆ 54,000 ಕೋಟಿ ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ಮಟ್ಟದ ಪಾಲು ಇಲ್ಲೇ ಹೊರಟೋಗುತ್ತೆ. ಯಾಕಂದ್ರೆ 54 ಒಂದು 9 63 ಚಿಲ್ಲರೆ ಇಲ್ಲೇ ಹೊರಟೋಗುತ್ತೆ. 51 ಕೋಟಿ 51,000 ಕೋಟಿ ಇದಕ್ಕೆ ಹೋಗುತ್ತೆ, ಗ್ಯಾರಂಟಿ ಇದಕ್ಕೆ ಕಳೆದ ಬಾರಿ ಅಂತೆ. ಆದ್ರೆ ಈ ಬಾರಿ ಇನ್ನೊಂದಷ್ಟು ಅದು ಹೆಚ್ಚುಕೋತು ಅಂತಂದ್ರೆ 120 ವರೆಗೂ ಇದೇ ಸಿಂಹಪಾಲು ಪಡ್ಕೊಂಡ್ಬಿಡ್ತವೆ. ಬೆಂಗಳೂರು ಒಂದು ಕಡೆ ಆದ್ರೆ, ಈ ಕಡೆ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ, ಮಿಕ್ಕಂತೆ ಇವರ ಘೋಷಣೆಗಳು ಏನಿರುತ್ತೆ, ಪ್ಯಾಕೇಜ್ಗಳು ಏನಿರುತ್ತೆ ಅದನ್ನ ನೋಡ್ಬೇಕು. ತುಂಬಾ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟು ಬೆಂಗಳೂರು ಕೂತಿದೆ. ಇಲೆಕ್ಷನ್ ಇರೋದ್ರಿಂದ ಇವ್ರಿಗೂ ಕೂಡ ನಿರೀಕ್ಷೆ ಇದೆ, ಏನೋ ಮಾಡಬೇಕು ಅನ್ನೋ ಒತ್ತಡ ಇದೆ. ಈ ಒತ್ತಡದಲ್ಲಿ ಬೆಂಗಳೂರಿಗೆ ಏನು ಕೊಡುಗೆ ಕೊಡ್ತಾರೆ ನೋಡ್ಬೇಕು. ಎಸ್, ಆ ಮೂಲಕವಾಗಿ ನಾಳೆಯಂತೂ ಸಿದ್ದರಾಮಯ್ಯನವ್ರ ಮೇಲೆ, ಇಡೀ ರಾಜ್ಯ ಸರ್ಕಾರದ ಮೇಲೆ ನಿರೀಕ್ಷೆಗಳಿದೆ. ಆ ನಿರೀಕ್ಷೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನೋಡಬೇಕು.